ಭಕ್ತವರ್ಗ ಬಂದಾಗಿ ಪ್ರಾರ್ಥಿಸಿದ್ದಾರೆ. ಇಚ್ಛಿತವಂತ ಸಂಕಲ್ಪದ ಪ್ರಕಾರವಾಗಿ ಆಗಿರ್ತಕ್ಕಂಥ ಎಲ್ಲ ರೀತಿಯ ಸಂಕಲ್ಪಗಳೆಲ್ಲವನ್ನು ಕೂಡ ಸ್ವೀಕರಿಸಿದ್ದೇನೆ. ಮುಂದಿನ ದೇವತಾಗಳನ್ನು ಬಿಂಬಿಸಿ ಸರ್ವಾಂಗೀಣಂತ ಅಭಿವೃದ್ಧಿಯನ್ನು ಸಾನ್ನಿಧ್ಯ ದಿವ್ಯ ಅನುಗ್ರಹ ಆಶೀರ್ವಚನ ಕುಟುಂಬಕ್ಕೆ ಫಲಪ್ರದವಾದಂತಹ ಒಂದು ಅನುಗ್ರಹಿಸುವ ಶಕ್ತಿ ನಾನು ಅನುಗ್ರಹದಿಂದ ಅನುಗ್ರಹಿಸುತ್ತೇನೆ. ರಕ್ಷಣೆ ಇನ್ನು ಬ್ರಹ್ಮ ಕುಟುಂಬಕ್ಕೆ ಪ್ರಸಾದ ಮಹಾಸಾನಿದಿಂದ ಆಚರಿಸಿದೆ. ಸೇವೆಯ ಸಂಕಲ್ಪ ಭಕ್ತವರ್ಗೆ ಹರಿಸುವ ಸದುದ್ದೇಶದ ಅಂಗವಾಗಿ ಪ್ರಾರ್ಥನೆಗೆ ಸ್ಪಂದಿಸುತ್ತೇನೆ. ಅನುಗ್ರಹ ಸನ್ನಿಧಾನವಾಗಿದೆ. ಕಾರ್ಯಾಂಗದ ಉದ್ದೇಶವಂತಹ ಸಂಕಲ್ಪ ಯಾವುದಿದ್ದಾಗ ಕೂಡ ಮುಂದಕ್ಕೂ ಒಂದು ಧೈರ್ಯ, ಸ್ಥೈರ್ಯ, ಉತ್ಸಾಹ ತನ್ನಲ್ಲಿದೆ. ಆ ಪ್ರಕಾರವಾಗಿ ಸನ್ನಿಧಾನದ ಸಂಪೂರ್ಣವಂತ ಹೊಣೆ ಇತ್ತು. ನಾನು ಮುನ್ನಡೆಸುವ ಎಲ್ಲ ಕಾರ್ಯಕ್ರಮ ನನ್ನ ಬೆಂಬಲ ಇತ್ತು ಅಂತ ವಿಚಾರವಾಗಿ ಇಚ್ಛೆ ಇತ್ತು. ಯಜಮಾನಿಗೆ ಭರವಸೆ ಕೊಟ್ಟು ಈ ಕಾರ್ಯಾಂಗದಲ್ಲಿ ಮುನ್ನುಗ್ಗುವ ಒಂದು ಪ್ರಯತ್ನ ಮಾಡಿದ್ದೆ. ಆ ಪ್ರಕಾರ ಹಿಂದಿಗೂ ಬ್ರಹ್ಮೋತ್ಸವ ಸೇವೆ ಮೂಲವಾದಂತಹ ಬ್ರಹ್ಮವೈದ್ಯರ ಸಾನ್ನಿಧ್ಯದಲ್ಲೂ ಕೂಡ ಶಿವರಾಜನ ಸನ್ನಿಧಾನದಲ್ಲೂ ಕೂಡ ಹಾಜರಿಸಿದ್ದಿ. ಆ ಪ್ರಕಾರ ಯಜಮಾನ ವರ್ಗಕ್ಕೆ ಇರುವಂತಹ ಸಮಸ್ಯೆಗೆಲ್ಲವೂ ಕೂಡ ಪರಿಹಾರದ ಪ್ರಾರ್ಥನೆ ನೀನಿಟ್ಟ ಸೇವೆ ಪ್ರಕಾರವಾಗಿ ಸಾನ್ನಿಧ್ಯಗಳ ಅನುಗ್ರಹದಿಂದ ಹಿಂದೆ ಒದಗಿದೆ. ಅದೇ ಪ್ರಕಾರವಾಗಿ ಈ ಯಜಮಾನ ವರ್ಗಕ್ಕೂ ಇರುವಂತಹ ಸಮಸ್ಯೆಗೆ ಪರಿಹಾರ ಆಗಬೇಕು. ಸಮಸ್ತವಿರುವಂತಹ ಸಂಕಷ್ಟಗಳನ್ನು ನಿವಾರಣೆ ಆಗಬೇಕು. ಕ್ಷೇಮಯುಕ್ತವಂತಹ ಜೀವನ ನಡೆಸುವ ಭಾಗ್ಯ ಕಲ್ಪಿಸಬೇಕು. ಇರತಕ್ಕಂಥ ಕಾರ್ಯಕ್ಷೇತ್ರ ಒತ್ತಡದಲ್ಲಿ ಇರುವಂತಹ ಯಾವುದೇ ಸಮಸ್ಯೆಗಳಿದ್ದಾಗಲೂ ಪರಿಹರಿಸಿ ಕುಟುಂಬದಲ್ಲಿ ಅನ್ಯೋನ್ಯತೆ, ಐಕ್ಯಮತ್ಯದ ಜೀವನ ನಡೆಸುವ ಭಾಗ್ಯ ನನ್ನ ಶಕ್ತಿಯಿಂದ ಬಿಂಬಿಸಬೇಕು ಅಂತ ವಿಚಾರವಾಗಿ ಹಲವಷ್ಟು ಕರ್ಮ ಸಂಕಲ್ಪದಲ್ಲಿ ಪಾಲ್ಗೊಂಡು ಆ ಅನುಗ್ರಹಕ್ಕಾಗಿ ಯತ್ನಿಸಿ ಪ್ರಸಾದ ಇಷ್ಟರೊಳಗಾಗಿ ಒದಗಿಸಿದ್ದಿ. ಮುಂದೆ ಮಾಡುವ ಕಾರ್ಯಸೂತ್ರಗಳ ಪರಿಪೂರ್ಣ ಪ್ರಸಾದ ಯಶಸ್ಸಿಗೆ ಅನುಕರಿಸಿಕೊಂಡು ಈಗ ಫಲ ಪೂಜೆ ಆದ ನಂತರ ಯಜಮಾನ ಪ್ರಸಾದ ಫಲ ಪೂಜೆಯ ಆರಂಭದಲ್ಲಿ ಸಂದರ್ಶನವಾದ ಪ್ರಸಾದಕ್ಕಾಗಿ ಈ ಶುಭ ಲಗ್ನದಲ್ಲಿ ಭಕ್ತವರ್ಗ ಮುಂದಾಗಿದ್ದಾರೆ. ವಿಶಿಷ್ಟವಾದಂತಹ ಸೇವೆ, ಭಕ್ತಿಯಿಂದ ಮಾಡುವಂತಹ ಸೇವೆ, ಆದರೂ ಮಾಡುವಂತಹ ಕಾರ್ಯದಲ್ಲಿ ಮಧ್ಯಂತರದ ಕೆಲವೊಂದು ಒತ್ತಡಗಳು, ಸಮಸ್ಯೆಗಳು ಬಂದಿದ್ದಾಗಿಯೂ ಕೂಡ ಮಹಾಸೇವೆಯಲ್ಲಿ ಬರತಕ್ಕಂಥ ಯಾವುದೇ ತೊಡಕುಗಳಿಗೆ, ವಿಘ್ನಗಳಿಗೆ ಪರಿಹಾರ ಮಾಡುವಂತಹ ಶಕ್ತಿ ಸಾನ್ನಿಧ್ಯಕ್ಕೂ ಗ್ರಹ ದೇವತೆಗಳ ಆರಾಧನೆಗಳೊಂದಿಗೆ, ಮೂಲನಾಗರ ಆರಾಧನೆಗಳೊಂದಿಗೆ ಹಂಗಂತಹ ಹಲವಷ್ಟು ಕ್ಷೇತ್ರಕ್ಕೂ ಸಾರುವಂತಹ ಸೇವೆಯನ್ನು ನಿರಂತರವಾಗಿ ಮಾಡುವಂತಹ ಭಕ್ತ ತನ್ನದಾದಂತಹ ಸೇವೆ ಪೂರ್ಣ ಪ್ರಸಾದ ಯಾವುದೇ ವಿಘ್ನ ವಿಪತ್ತಿಲ್ಲದೆ ದೊರಕಿಸಿಕೊಡಬೇಕು ಅಂತ ವಿಚಾರವಾಗಿ ನನ್ನಲ್ಲಿ ಬೇಡಿ ಶ್ರದ್ಧೆಯಿಂದ ಇದ್ದಂತಹ ಒಂದು ಸಂಕಲ್ಪಗಳೆಲ್ಲವನ್ನು ಕೂಡ ಈ ತನಕ ಸ್ವೀಕರಿಸಿದ್ದೇನೆ. ಮುಂದೆಯೂ ಮಾಡತಕ್ಕಂಥ ಕಾರ್ಯಾಂಗಗಳಲ್ಲಿ ತೃಪ್ತಿ ಹೊಂದಿ ಯಜಮಾನ ವರ್ಗಕ್ಕೂ ಭಕ್ತವರ್ಗಕ್ಕೂ ಶ್ರೇಯಸ್ಕರವಂತಹ ಜೀವನದ ಮಾರ್ಗ ನನ್ನ ಶಕ್ತಿಯಿಂದ ಬಿಂಬಿಸುವೊಂದಿಗೆ ಆರಂಭ ನಿರ್ಣಾಯಕವಾದ ಫಲಪೂಜೆಯ ಸೇವೆ ಪ್ರಪ್ರಥಮವಾಗಿ ಸ್ಥಳಾರ್ಚಕರಿಗೆ ಪ್ರಸಾದ ಆದ ನಂತರದಲ್ಲಿ ಫಲಪೂಜೆ ಆಗಬೇಕು. ಮೂಲಾರ್ಚಕರಿಗೆ ಹಾರಬೇಕು. ಹಿಂದೆ ಕಂಡುಕೊಂಡಂತಹ ಭಕ್ತವರ್ಗ ಮಧ್ಯಂತರದಿಂದ ಅನೇಕ ರೀತಿಯ ವ್ಯತ್ಯಾಸಕರಿಗಾಗಿರುವಂತಹ ದೋಷ ಪರಿಮಾರ್ಜನೆಗೋಸ್ಕರವಾಗಿ ಸಾನ್ನಿಧ್ಯಕ್ಕೆ ಶರಣಾಗಿ ಸಾನ್ನಿಧ್ಯ ಮಾರ್ಗವನ್ನು ಕಂಡು ಮುಂದೆ ಶಾಶ್ವತ ಅನುಕರಿಸಿದ್ದಿಯ ಪ್ರಾರ್ಥನೆಗಾಗಿ ಭಕ್ತವರ್ಗ ಪ್ರಾರ್ಥಿಸಿಕೊಂಡಿದ್ದಾರೆ. ಭಾವನಾತ್ಮಕತೆಯಂತಹ ವ್ಯತ್ಯಾಸಗಳು, ಕೌಟುಂಬಿಕ ಜೀವನದಂತಹ ವಿಘ್ನ, ವಿಪತ್ತು, ಆಪತ್ತು, ತಡೆಗಳು, ಸಂದಿಗ್ಧ ಸಂಕಷ್ಟದಲ್ಲಿ ಬಂದಿರತಕ್ಕಂಥ ಕೆಲವೊಂದು ವಿಚಾರ ನಿಯಮಕ್ಕನುಸಾರವಂತಹ ವ್ಯತ್ಯಾಸಗಳಿಂದ ಹಲವಷ್ಟು ರೀತಿಯ ದೋಷ ಸನ್ನಿವೇಶಕ್ಕನುಸಾರವಾದಂತಹ ಸಮಗ್ರವಾದಂತಹ ದೋಷ ಪರಿಮಾರ್ಜನೆಯ ಪ್ರಾಯಶ್ಚಿತ್ತ ಡಬಲೋತ್ಸವ ಸೇವೆಯನ್ನೇ ಮಾಡಿ ಅನುಗ್ರಹ ಕಂಡುಕೊಳ್ಳಬೇಕು. ಪೂರ್ವಿಕರ ಅಥವಾ ಹಿರಿಯರಿಂದಾದಂತಹ ಯಾವುದೇ ಅಪರಾಧ ಬಿದ್ದಾಗ ಕೂಡ ಜೀವನದಲ್ಲಿ ಮನ್ನಿಸುವ ಮಾರ್ಗ ಸಾನ್ನಿಧ್ಯ ಸಮಕ್ಷಮದಲ್ಲಿ ಕಂಡುಕೊಳ್ಳಬೇಕು ಅನ್ನತಕ್ಕಂಥ ಒಂದೇ ಒಂದು ಉದ್ದೇಶದಲ್ಲಿ ಈ ಮಹಾಕಾರ್ಯದಲ್ಲಿ ಹಿರಿಯನಾಗಿದ್ದು ಹಿರಿಯರನ್ನು ಒಗ್ಗೂಡಿಸಿಕೊಂಡು ಸನ್ನಿಧಾನದ ಪವಿತ್ರ ಸೇವೆಯ ಪವಿತ್ರತೆಯ ಪ್ರಸಾದಕ್ಕಾಗಿ ಯಾಚಿಸಿಕೊಂಡಿದ್ದಾನೆ. ಉದ್ದೇಶಿಸುವಂತಹ ಸಂಕಲ್ಪ ಸಾನ್ನಿಧ್ಯ ವಚನವಂತದ ಸೂಚನೆಗಳೇನಿಲ್ಲ, ಸಾನ್ನಿಧ್ಯ ಸೇವೆ ಮಾಡುವಂತಕ್ಕಂಥ ಹೇಳಿಕೆ ಮಾಡಿದ್ದಿಲ್ಲ. ಆದರೂ ತನ್ನ ಭಾವನೆಯಲ್ಲೇ ಇಷ್ಟಾರ್ಥವನ್ನು ಕಲ್ಪಿಸುವ ಸದುದ್ದೇಶದ ಪ್ರಾರ್ಥನೆ ಹಿರಿಯರು ಕಂಡುಕೊಂಡಂತಹ ಮಾರ್ಗದಲ್ಲೇ ತಾನು ಮುನ್ನಡೆಯಬೇಕು, ಅನುಗ್ರಹ ಕಂಡುಕೊಳ್ಳಬೇಕು. ತನ್ನವರೆಲ್ಲರಿಗೂ ಸಾನ್ನಿಧ್ಯ ಅನುಗ್ರಹಿಸಿ ಅವರವರ ಇಷ್ಟಾರ್ಥಗಳೆಲ್ಲವನ್ನು ಕೂಡ ಸಾನ್ನಿಧ್ಯ ಕರುಣಿಸಬೇಕು ವಿಚಾರವಾಗಿ ಭಗೀರಥನ ಪ್ರಯತ್ನದ ಸಂಕಲ್ಪ ಈ ದಿನದ ಯಜಮಾನ ಇರಿಸಿದ್ದಾರೆ. ಅದರಂತೆ ಮಹತ್ತರ ಉದ್ದೇಶದಲ್ಲಿ ಸಮಸ್ತ ಕುಟುಂಬ ವರ್ಗದ ಕಲ್ಯಾಣಕ್ಕಾಗಿ, ಸಮಸ್ತ ಭಕ್ತ ವರ್ಗದ ಕಲ್ಯಾಣಕ್ಕಾಗಿ, ನಂಬಿರತಕ್ಕಂತಹ ಸಮಸ್ತ ಕುಟುಂಬದ ಸ್ನೇಹಿತ ವರ್ಗದ ಶ್ರೇಷ್ಠಗೋಸ್ಕರವಾಗಿ, ಅಲ್ಲದೆ ಲೋಕ ಕಲ್ಯಾಣಾರ್ಥವಾಗಿ ಈ ಮಹಾಕಾರ್ಯದ ಸತ್ವತೆಯ ಪ್ರಸಾದ ಸಾನ್ನಿಧ್ಯ ಒದಗಿಸಬೇಕು ಅಂತ ಅಭಿಪ್ರಾಯ ನಿರ್ಣಯದ ಸಂಕಲ್ಪಗಳೆಲ್ಲವನ್ನು ಕೂಡ ಹಂತ ಹಂತವಾಗಿ
ಪತ್ರದಿಂದ, ಪುಷ್ಪದಿಂದ, ಧೂಪದಿಂದ, ದೀಪದಿಂದ, ನೈವೇದ್ಯದಿಂದ, ಹೋಮ ಹವನದಿಂದ, ಕಲಶಾಭಿಷೇಕದಿಂದ ಇದರಿಂದ ನಿಮ್ಮ ಸೇವೆಯನ್ನು ಮಾಡಿದ್ದೇವೆ, ತೃಪ್ತಿಪಡಿಸಿದ್ದೇವೆ. ಹೇಗಾಗಿದೆಯೋ ಗೊತ್ತಿಲ್ಲ. ಆ ಮಾಡಿದಂತ ಎಲ್ಲ ಸೇವೆಯಿಂದ ನಮ್ಮ ಕುಟುಂಬಸ್ಥರಿಗೆ, ನಮ್ಮ ಗ್ರಾಮಸ್ಥರಿಗೆ, ನಮ್ಮ ಈ ಕೇರಿಯವರಿಗೆ ಎಲ್ಲರಿಗೂ ಒಳ್ಳೆಯದಾಗುವಾಗ ಅನುಗ್ರಹಿಸಬೇಕು. ನಾವು ಯಾವ ಬಗ್ಗಾಗಿ ಮುಂದೆ ಸೇವೆ ಕೊಡ್ತಾ ಇದ್ದೇವೋ ಆ ಸೇವೆಯನ್ನು ಒಳ್ಳೆ ರೀತಿಯಲ್ಲಿ ಗರ್ಭಿಸಿಕೊಳ್ಬೇಕು. ನಮ್ಮ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸಬೇಕು. ಭಗವಂತಾನ್ ಬೇಡಿದಾಗ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಪರಿಹಾರ ಮಾಡಿ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸುವ ಹಾಗೆ ಆ ನಾಗೇಂದ್ರ ದೇವರು ನಮಗೆ ಅನುಗ್ರಹಿಸಬೇಕು. ಶ್ರೇಯಸ್ಸು, ಅಭಿವೃದ್ಧಿ ಪಥದತ್ತ ಜೀವನ, ನೆಮ್ಮದಿ ಜೀವನ ನಡೆಸುವಾಗ ಅನುಗ್ರಹಿಸಬೇಕು. ಮುಂದೆ ಒಳ್ಳೆ ವಾಕ್ಯ ಸಿಕ್ಕಿ ನಮ್ಮ ಸಂಸಾರ ಉದ್ಧಾರವಾಗುವ ಹಾಗೆ ನಾಗೇಂದ್ರ ನಡೆಸಿಕೊಡು, ನಮ್ಮನ್ನೆಲ್ಲ ಅನುಗ್ರಹಿಸಿ ಆಶೀರ್ವಾದ ಮಾಡು ಅಂತೇಳಿ ನಿನ್ನೇ ನಂಬಿರ್ತೇನೆ. ಅನಂತ ಕುಟುಂಬ ನಮ್ಮನ್ನೆಲ್ಲ ಒಳ್ಳೆ ರೀತಿಯಲ್ಲಿ ಕಾಪಾಡು ಅಂತೇಳಿ ನೀವು ನಂಬಿರ್ತಕ್ಕಂಥ ನಿಮ್ಮ ಮೂಲ ನಾಗೇಂದ್ರನ ಮನಸಾದಿಷ್ಟ ಪ್ರಾರ್ಥನೆ ಮಾಡಿ ಅಲ್ಲಿ ಅಡ್ಡ ಬಿದ್ದು ನಮಸ್ಕಾರ ಮಾಡಿ ನಾಗೇಂದ್ರ ಪಾದ